ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ವೇದಿಕೆಯಲ್ಲೂ ಹೆಸರು ಹೇಳದೆ ಮತ್ತೆ ದರ್ಶನ್ ವಿರುದ್ಧ ಉಮಾಪತಿ ಗೌಡ ಕಿಡಿಕಾರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಡೆದ ಒಕ್ಕಲಿಗರ ಸಮುದಾಯ ಭವನದ ಶಂಕುಸ್ಥಾಪನೆಯ ಕಾರ್ಯಕ್ರಮದಲ್ಲಿ ಉಮಾಪತಿ ಗೌಡ ಅವರು ಭಾಗಿಯಾಗಿದ್ದರು. ಈ ವೇಳೆ ವೇದಿಕೆ ಮೇಲೆ ಮಾತನಾಡಿದ್ದಾರೆ ಉಮಾಪತಿ ಗೌಡ ಅವರು. ನಾನು ಅನೇಕ ತಂಟೆ ತಕರಾರುಗಳನ್ನು ಎದುರಿಸಿದ್ದೇನೆ. ಸುಮಾರು ಜನ ಕೇಳ್ತಾ ಇದ್ರು, ನೀವು ದೊಡ್ಡವರನ್ನ ಎದುರು ಹಾಕೊಂಡು ಏನಪ್ಪ ಮಾಡ್ತೀಯಾ ಅನ್ನೋದಾಗ ಪ್ರಶ್ನೆ ಕೇಳಿದ್ರು. ನಾನು ಎದುರು ಹಾಕೊಳ್ಳಲ್ಲ, ನನ್ನ ಎದುರನ್ನ ಅವರೇ ಹಾಕೊಂಡ್ಬಿಡ್ತಾರೆ. ಬದುಕಿನಲ್ಲಿ 2 ಜನ ಇರ್ತಾರೆ, ಒಬ್ರು ಮಾದರಿ ಆಗೋರು, ಮತ್ತೊಬ್ರು ಕೂಡ ಅಂದ್ರೆ ಜೈಲಿಗೆ ಹೋಗಿ ಬಂದವರು ಇರ್ತಾರೆ. ಎಚ್ಚರಿಕೆ ಕೊಡೋರು. ನನ್ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೀನಿ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಕೂಡ ಭಯ ಬೀಳಲ್ಲ ಅಂತ ಹೇಳಿದ್ದಾರೆ. ಇದೀಗ ಉಮಾಪತಿ ಅವರ ಈ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಸಂಪಾದನೆ ಜೊತೆಲಿ, ಬದುಕು ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬೀಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗೋ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. 2 ರೀತಿ ಬದುಕಿದೆ. ಏನು ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರೆಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋರು, ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂತವ್ರು, ಏನು ಜೈಲಿಗೆ ಹೋಗುವಂತವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂತವ್ರಲ್ಲ ಎಚ್ಚರಿಕೆ ಕೊಡುವಂತವ್ರು. ನೀವು ಆಯ್ಕೆ ಮಾಡ್ಬೇಕಾಗ್ತದೆ ನಿಮ್ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ. ಉದಾಹರಣೆಯಾಗಿ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು. ಸಂಪಾದನೆ ಜೊತೆಲಿ, ಬದುಕು ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ನೆಲಮಂಗಲದಲ್ಲಿ ರಿಹ್ಯಾಬ್ ಸೆಂಟರ್ ಕುರಿತು ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ ಸುದ್ದಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ವರದಿ ಆಗ್ತಿದ್ದಂತೆ ಅಲರ್ಟ್ ಆದಂತ ಪೊಲೀಸರು ರೇಡ್ ಮಾಡಿದ್ರು. ಇನ್ನು ಕುಡಿತ ಬಿಡಿಸುವಂತ ನೆಪದಲ್ಲಿ ಯುವಕರ ಮೇಲೆ ಮರಣಾಂತಿಕ ಹಲ್ಲೆಯನ್ನ ನಡೆಸುತ್ತಿದ್ದಂತ ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ಮೇಲೆ ದಾಳಿಯನ್ನ ಮಾಡಿದ್ರು. ಪೊಲೀಸರ ಜೊತೆ ರೆವಿನ್ಯೂ ಅಧಿಕಾರಿಗಳು ಕೂಡ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಅಸಲಿಗೆ ಬೆಂಗಳೂರಿನ ಲಗ್ಗೆರೆ ಮೂಲದ 28 ವರ್ಷದ ಮನೀಶ್ ಮೇಲೆ ಮನಬಂದಂತೆ ಹೊಡೆದಿದ್ರು. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದೀಗ ರಿಹ್ಯಾಬ್ ಸೆಂಟರ್ನ ಸಿಸಿಟಿವಿ ಕ್ಯಾಮೆರಾದ ಡಿವಿಆರ್ ಅನ್ನ ಪೊಲೀಸರು ವಶಕ್ಕೆ ಪಡೆದು ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದ A1 ಆರೋಪಿ ತಣ್ಣೀರ ಮೈನಾ ಇನ್ನೂ ಬಂಧನವಾಗಿಲ್ಲ. ರಾಜ್ಯಾರೋಷವಾಗಿ ಕೊಡಗಿನಲ್ಲಿ ಓಡಾಡಿಕೊಂಡು ಕಾಲಹರಣವನ್ನ ಮಾಡ್ತಿದ್ದಾನೆ. ಕಳೆದ 2 ದಿನಗಳ ಹಿಂದೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಅರವಕೊತ್ಲು ಗ್ರಾಮದಲ್ಲಿ ತಣ್ಣೀರ ಮೈನಾ ಕಾಣಿಸಿಕೊಂಡಿದ್ದಾರೆ. ಪೊಲೀಸರ ಭಯವಿಲ್ಲದೆ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ನೃತ್ಯವನ್ನ ಮಾಡಿಕೊಂಡು ಆರಾಮಾಗಿದ್ದಾರೆ. ಇನ್ನು ಇದೀಗ ತಣ್ಣೀರ ಮೈನಾ ನೃತ್ಯ ಮಾಡ್ತಿರುವಂತಹ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಚಿತ್ರದುರ್ಗದ ಸಿಟಿ ಕ್ಲಬ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಡಿವೈಎಸ್ಪಿ ದಿನಕರ್ ನೇತೃತ್ವದಲ್ಲಿ ತಡರಾತ್ರಿ ಏಕಾಏಕಿ ದಾಳಿಯನ್ನ ಮಾಡಲಾಗಿದೆ. ಇನ್ನು ಪರಿಶೀಲನೆಯನ್ನ ನಡೆಸಿದಾಗ ಪೊಲೀಸರು ಹಾಗೂ ಕ್ಲಬ್ ಸದಸ್ಯರ ನಡುವೆ ವಾಗ್ವಾದ ನಡೆದಿದ್ದು, ಟೌನ್ ಕ್ಲಬ್ ಸದಸ್ಯರು ಪೊಲೀಸರ ಮೇಲೆ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಅಲ್ಲದೆ ಸಚಿವ ಡಿ ಸುಧಾಕರ್ ಅಳಿಯ ಇದೇ ಕ್ಲಬ್ನಲ್ಲಿ ಕೋಟಿ ಹಣವನ್ನ ದೋಚಿದ್ದಾರೆ ಎನ್ನುವ ಆರೋಪವನ್ನ ಮಾಡಿದ್ದಾರೆ. ಪದೇ ನಮ್ಮ ಕ್ಲಬ್ ಮೇಲೆ ದಾಳಿ ನಡೆಸೋದು ಯಾಕೆ ಅನ್ನೋದಾಗಿ ಪೊಲೀಸರಿಗೆ ಪ್ರಶ್ನಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ಗೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಚಿತ್ರದುರ್ಗದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಧಾಕರ್ MLA ಮಾಜಿ ಹಾಲಿ ಮಂತ್ರಿಗಳನ್ನ ಅದನ್ನ ಎಲ್ಲ ಪೂರ ಕುಮ್ಮಕ್ಕು ಅವನ ಎಳಿಯ ಕೊಡ್ತಾರೆ. ಈಗ
ವಕ್ಫ್ ತಿದ್ದುಪಡಿ ವಿರುದ್ಧ ಮುಸ್ಲಿಂ ಸಮುದಾಯ ಸಿಡಿದೆದ್ದಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಹಿಂಪಡೆಯುವಂತೆ ಯಾದಗಿರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮುಸ್ಲಿಂ ಒಕ್ಕೂಟದಿಂದ ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಆಫ್ರಿದ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೋಲಾರ ನಗರದ ಮೆಕ್ಕೆ ವೃತ್ತದಿಂದ ಭಿತ್ತಿ ಪತ್ರವನ್ನ ಹಿಡಿದು ಬ್ಯಾನರ್ ಅನ್ನ ಹಿಡಿಕೊಂಡು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರವು ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆಯನ್ನ ಹೆಚ್ಚಳ ಮಾಡಿ ಜನವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಬದುಕು ಈಗ ಸಂಕಷ್ಟಕ್ಕೆ ಸಿಲುಕಿದಂತೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅನ್ನ ಹಿಡಿದು ಎತ್ತಿನ ಗಾಡಿಯನ್ನ ಕಟ್ಟಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಬೀದರ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಫರೀದುಲ್ಲಾ ಖಾನ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನೆಯನ್ನ ರ್ಯಾಲಿ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಳ್ಳೋ ಬಂಡಿ ಮೇಲೆ ಬೈಕ್ ಹಾಗೂ ಗ್ಯಾಸ್ ಸಿಲಿಂಡರ್ ಅನ್ನ ಇಟ್ಟು ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಏನೋ ಕೇಂದ್ರ ಸರ್ಕಾರ ಬಡಜನರ ಹೊಟ್ಟೆ ಮೇಲೆ ಹೊಡಿತಾ ಇದೆ, ಕೂಡಲೇ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಬೇಕು ಅನ್ನೋದಾಗಿ ಆಗ್ರಹಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮಗ್ರ ಕನ್ನಡಿಗರ ಜಯಕ್ಕಾಗಿ, ಕನ್ನಡಿಗರ ಹಿತಕ್ಕಾಗಿ ಏಪ್ರಿಲ್ 26ರಿಂದ ರಾಜ್ಯಾದ್ಯಂತ ಈಡುಗಾಯಿ ಚಳುವಳಿ ನಡೆಸುವುದಾಗಿ ವಾಟಾಳ್ ನಾಗರಾಜ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಈಗ ಇನ್ನು ಕೋಲಾರದಲ್ಲೇ ಸಾಂಕೇತಿಕವಾಗಿ ಈಡುಗಾಯಿಯನ್ನ ಒಡೆದು ಚಳುವಳಿಗೆ ವಾಟಾಳ್ ನಾಗರಾಜ್ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ 2 ಕೋಟಿ ಈಡುಗಾಯಿಯನ್ನ ಒಡಿತೇವೆ, ಇನ್ನು ಬೇಡಿಕೆಗಳು ಹಿಂದೆ ಬಿದ್ದಿವೆ. ಸಮಗ್ರ ಕನ್ನಡ ಬೆಳವಣಿಗೆಗೆ ಗಡಿನಾಡು ಹೊರನಾಡಿನ ಬಗ್ಗೆ ಪ್ರಾಮಾಣಿಕ ಚಿಂತನೆ ಆಗ್ತಾ ಇಲ್ಲ. ರಾಜ್ಯದ ನೀರಾವರಿ, ಹೆದ್ದಾರಿ ಅನುದಾನದ ಬಗ್ಗೆ, ಮಲತಾಯಿ ಧೋರಣೆಯ ಬಗ್ಗೆ ಯಾರೂ ಕೂಡ ಲೋಕಸಭೆಯಲ್ಲಿ ಮಾತನಾಡಿಲ್ಲ. ಇದರ ವಿರುದ್ಧ ಪ್ರತಿ ಜಿಲ್ಲೆಯಲ್ಲೂ ಹೆಚ್ಚಿನ ಈಡುಗಾಯಿ ಒಡೆಯುವಂತ ಚಳುವಳಿಯನ್ನ ನಡೆಸ್ತೇವೆ. ಏನೋ ಮನೆ, ಹೋಟೆಲ್, ಮಸೀದಿ, ರಸ್ತೆ, ದೇಗುಲದಲ್ಲಿ ಈಡುಗಾಯಿ ಹೊಡೆಯಬಹುದು ಅನ್ನೋದಾಗಿ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಪರಭಾಷೆಯವರ ದಬ್ಬಾಳಿಕೆ ಇಡೀ ರಾಜ್ಯದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ಭಾರಿ ಆಗಿದೆ. ಪರಭಾಷೆಯವರ ದಬ್ಬಾಳಿಕೆಯನ್ನ ನಿಲ್ಲಿಸೋದ್ರಲ್ಲಿ ಹೊರಗಡೆ ಬರತಕ್ಕಂಥ ಪರಭಾಷೆಯವರ ಪ್ರವಾಹ ಇದ್ದಕ್ಕಿದೆ. ಹಾದಿ ಬೀದಿಯೆಲ್ಲ ಅವರೇ, ವ್ಯಾಪಾರ ಎಲ್ಲ ಅವರೇ, ವ್ಯವಹಾರಲ್ಲೇ ಅವರೇ. ಕರ್ನಾಟಕದಲ್ಲಿ ಪರಭಾಷೆಯವರದೇ ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಪರಿಣಾಮಕಾರಿಯಾಗಿ ಚಿಂತನೆ ಮಾಡಬೇಕಾದಂಥದ್ದು ಬಹಳ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ವೆಂಕಟಾಪುರ ಕೆರೆಯಲ್ಲಿ ಅಕ್ರಮ ಮಣ್ಣು ದಂಧೆಯನ್ನು ನಡೆಸಲಾಗ್ತಿದೆ.
ಟ್ರ್ಯಾಕ್ಟರ್ ಹಾಗೂ ಜೆಸಿಬಿಗಳ ಮೂಲಕವಾಗಿ ಮಣ್ಣನ್ನ ಸಾಗಿಸುತ್ತಿರುವಂತಹ ಈ ಕೋರರನ್ನ ದಂಗೆ ಮಾಡ್ತಿದ್ದಾರೆ. ವೈಜ್ಞಾನಿಕವಾಗಿ ನಡೀತಾ ಇಲ್ಲ. ಸುಮಾರು 5 ರಿಂದ 10 ಅಡಿಯಷ್ಟು ಮಣ್ಣನ್ನ ಖಾಲಿ ಮಾಡ್ತಿದ್ದಾರೆ. ಮೊದಲೇ ನೀರಿಲ್ಲದ ಕೆರೆಗಳು ಈಗ ಬರಿದಾಗಿವೆ. ಆದರೆ ಇದ್ಯಾರನ್ನೂ ಕೂಡ ನೋಡಿಯೂ ನೋಡದಂತೆ ಅಲ್ಲಿನ ಗ್ರಾಮ ಪಂಚಾಯಿತಿ ಇದೆ ಅನ್ನೋದಾಗಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಈ ದಂಧೆಕೋರರು ಇಟ್ಟಿಗೆ ಫ್ಯಾಕ್ಟರಿಯ ಲೇಔಟ್ ನಿರ್ಮಾಣಕ್ಕಾಗಿ ಮಣ್ಣನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಎಕ್ಸ್ರೇ ಮಿಷನ್ ಕೆಟ್ಟು ನಿಂತ ಪರಿಣಾಮ ರೋಗಿಗಳು ಮತ್ತು ಸಾರ್ವಜನಿಕರು ಪರದಾಡ್ತಿರುವಂತಹ ಪರಿಸ್ಥಿತಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಕಳೆದ 5 ದಿನದಿಂದಲೂ ಕೂಡ ಎಕ್ಸ್ರೇ ಮಿಷನ್ ಕೆಲಸ ಮಾಡದೆ ಬಹಳ ತೊಂದರೆಗೆ ಜನ ತುತ್ತಾಗಿದ್ದಾರೆ. ಸಾರ್ವಜನಿಕರು ರೋಗಿಗಳು ಎಕ್ಸ್ರೇ ಇಲ್ಲದೆ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಈಗಾಗಲೇ ಇದೇ ತಾಲೂಕಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನ ಸರಿಯಾಗಿ ಸಿಗ್ತಾ ಇಲ್ಲ. ಸಮಯಕ್ಕೆ ಸರಿಯಾಗಿ ವೈದ್ಯ ಅಧಿಕಾರಿಗಳು ಇಲ್ಲ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಪೆಟ್ರೋಲ್ ಮತ್ತು ಈಗ ಅನೇಕ ಮಾರಾಟಗಳನ್ನ ಮಾಡಲಾಗ್ತಿದೆ. ಯೋಜನೆಯ ಫಲಾನುಭವಿ ಮಹಿಳೆಯೊಬ್ಬರು ಹೇಳಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಘಟನೆ ನಡೆದಿದೆ. ಆದರೆ ಇಸ್ಪೀಟ್ ಮಾರಾಟ ಮಾಡ್ತಿದ್ದೀನಿ ಅನ್ನೋದಾಗಿ ಮಹಿಳೆಯ ಹೇಳಿಕೆ ಕೇಳಿ ಮೈಸೂರು ಜಿಲ್ಲೆಯ ನಂಜನಗೂಡು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅರೆಕ್ಷಣ ಗಾಬರಿ ಆಗ್ಬಿಟ್ಟಿದ್ದಾರೆ. ನಮ್ಮ ಮನೆಯವರ ಮಾಡ್ಕೊಂಡು ಮಕ್ಕಳು ಹೋಗ್ಕೊಂಡು ಜೀವನ ಮಾಡ್ತಾವೆ. ಅಂಗಡಿಗೆ ಐಟಮ್ಸ್ ಎಲ್ಲ ತಿನ್ಕೊಂಡು ಬಿಸ್ಕೆಟ್ ಪೆಟ್ರೋಲ್ ಎಲ್ಲ ಮಾಡಿಕೊಂಡು ಧ್ರುವನಾರಾಯಣ್ ಸರ್ ಅಧ್ಯಕ್ಷರ ಭಾಷಣವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಶ್ರೀಯುತ ಕೆ ಮಾರುತಿ ಸರ್ ಅಧ್ಯಕ್ಷರು ಇವರಿಗೆ ಕಾರ್ಯಕ್ರಮ. ದಲಿತರನ್ನ ಬಿಟ್ಟು ಊರ ಜಾತ್ರೆಯನ್ನ ಮಾಡಲು ಹೊರಟಿದ್ದ ಊರಿನ ಸವರ್ಣೀಯರ ನಡೆಯನ್ನ ಖಂಡಿಸಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇದು ತುಮಕೂರಿನ ತುರುವೇಕೆರೆ ತಾಲೂಕಿನ ಕುಣಿಕೇನಹಳ್ಳಿಯ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ರು. ಕಳೆದ 3-4 ದಿನಗಳಿಂದಲೂ ಕೂಡ ದಲಿತರು ಹಾಗೂ ಸವರ್ಣೀಯರ ನಡುವಿನ ಜಗಳ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು. ಈ ಬಗ್ಗೆ ಎಚ್ಚೆತ್ತಂತಹ ತುಮಕೂರು ಎಸ್ಪಿ ಅಶೋಕ್ ಕೆವಿ ತಕ್ಷಣ ಇಲಾಖೆಯ ಮೇಲಧಿಕಾರಿಗಳನ್ನ ಗ್ರಾಮಕ್ಕೆ ಕಳಿಸಿ ಗ್ರಾಮದಲ್ಲಿ ಶಾಂತಿಯನ್ನ ನೆಲೆಯೂರುವಂತೆ ಮಾಡಿದ್ದಾರೆ. ಜೊತೆಗೆ ದಲಿತರು ಯಾತ್ರೆಯಲ್ಲಿ ಭಾಗಿಯಾಗುವುದು ಬೇಡ ಅಂತ ಹಠ ಹಿಡಿದು ಕುಳಿತಿದ್ದಂತ ಸವರ್ಣೀಯರಿಗೆ ಕಾನೂನಿನ ಚಾಟಿಯನ್ನ ಬೀಸಿ ಗ್ರಾಮದಲ್ಲಿ ಒಂದು ಕಮಿಟಿಯನ್ನ ರಚಿಸಿ ಆ ಕಮಿಟಿಯಲ್ಲಿ 7 ಜನ ದಲಿತರಿಗೆ ಸದಸ್ಯತ್ವವನ್ನ ಕೊಡಿಸಿ ಎಲ್ಲರೂ ಒಟ್ಟಿಗೆ ಜಾತ್ರೆಯನ್ನ ಮಾಡುವಂತೆ ತಾಕೀತು ಮಾಡಿದ್ದಾರೆ. ಒಗ್ಗಟ್ಟಾಗಿ ಜಾತ್ರೆ ಮಹೋತ್ಸವನ ಪ್ರತಿ ವರ್ಷದಿಂದ ನಡೀಬೇಕು ಅಂತ ಹೇಳಿ ಸೇವೆ ಸಲ್ಲಿಸಿದ್ದೇವೆ. ಇಲಾಖೆಯಲ್ಲಿ ಯಾರು ಏನು ಮಾಡ್ತಾರೆ, ಯಾರು ಎಲ್ಲೆಲ್ಲಿಂದ ಇದಕ್ಕೆ ಬೆನ್ನ ಹಿಂದೆ ಯಾರು ಕೆಲಸ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಯಾವ ಶಕ್ತಿ ಅದು ಗೊತ್ತಿದೆ. ಆ ಶಕ್ತಿಗಳ ಮಟ್ಟ ಹಾಕೋ ಶಕ್ತಿ ನಮಗೆ ಇದೆ. ಪೊಲೀಸ್ ಇಲಾಖೆ ಆಗಲಿ ಜಿಲ್ಲಾಡಳಿತಕ್ಕೆ ಇದೆ. ಆದರೆ ಅದೇ ಒಂದು ಸಂದರ್ಭದಲ್ಲಿ ಸರ್ ತಗೊಂಡೋಗ್ಲಿ ಸರ್, ನಮಗೂ ಕರ್ಕೊಂಬರ್ಲಿ ಸರ್. ಹಂಗೆ ನಾವು ಅದನ್ನ ಕೇಳ್ತಾ ಇದ್ದೀವಿ. ನಮ್ಮನ್ನು ಕರ್ಕೊಂಬರ್ಲಿ ಸರ್. ಈಗ ಆ ದೇವರು ನಮ್ಮ ಮನೆ ದೇವರು ಹೇಳ್ತೀನಿ ಕೇಳಿ, ಅವ್ರು ಕರ್ಕೊಂಡೋಗ್ಲಿ ಸರ್. ನಾವು ಅದನ್ನ ಕೇಳ್ತಾ ಇರೋದು. ಅದು ಜಾಸ್ತಿ ಅಲ್ಲ ಬೇಡ, ಎಲ್ಲ ಬೇಕಾಗಿ ಯಾವುದು ಬೇಡ ಬೇಡ. ಆಮೇಲೆ ಹಂಗೆ ಮಾಡಿ ಕಾಯಿಲೆಗಳು ಬಂದು ಬರಬಾರ್ದು ಬಂದು ಸೇರ್ಕೊಂಡು ಮಾಡಿ ಹೊಂದಾಣಿಕೆ ಮಾಡಿ ಯಾರು ಮಾಡೋದು ಬೇರೆ ಹೋಗಿ ಮಾಡಿಸ್ಕೊಳ್ಳಿ. ಹೇಳಪ್ಪ. ಏನೋ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಂದಳ್ಳಿ ಬ್ಯಾರೇಜ್ನ ನೀರು ಪೋಲಾಗ್ತಾ ಇದ್ದು ಪಕ್ಕದ ತೆಲಂಗಾಣಕ್ಕೆ ನೀರು ಹರಿದು ಹೋಗ್ತಾ ಇದೆ. ಇದು ಯಾದಗಿರಿ ಜಿಲ್ಲೆಯ ವಡೇಗರ ತಾಲೂಕಿನ ಕಂದಳ್ಳಿ ಬ್ಯಾರೇಜ್ನ ಅವ್ಯವಸ್ಥೆಯಾಗಿದೆ. ನೀರು ಪೋಲಾಗ್ತಿರೋದನ್ನ ದುರಸ್ತಿ ಮಾಡದೆ ಅಧಿಕಾರಿಗಳು ಸುಮ್ಮನೆ ಇದನ್ನ ಬಿಟ್ಟಿದ್ದಾರೆ ಅನ್ನೋದಾಗಿ ಈಗ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಈ ಮೊದಲು ಬ್ಯಾರೇಜ್ ನೀರು 10ಕ್ಕೂ ಹೆಚ್ಚು ಗ್ರಾಮಗಳ ರೈತರಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸ್ತಾ ಇತ್ತು. ಈಗ ಬ್ಯಾರೇಜ್ನಲ್ಲಿ ನೀರು ಸಂಗ್ರಹವಾಗದೆ ಖಾಲಿ ಆಗ್ತಿರುವುದಕ್ಕೆ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವಂತ ಆತಂಕ ಸೃಷ್ಟಿಯಾಗಿದೆ. ಕೂಡಲೇ ಸರ್ಕಾರ ತಾತ್ಕಾಲಿಕ ನೀರು ಪೋಲು ತಡೆಗಟ್ಟೆಯನ್ನ ಮಾಡಬೇಕು. ಆಧುನಿಕ ಹೈಡ್ರೋಲಿಕ್ ಗೇಟ್ ಅನ್ನ ಅಳವಡಿಕೆ ಮಾಡಿ ಶಾಶ್ವತ ಪರಿಹಾರಕ್ಕೆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕನ್ನೋದಾಗಿ ರೈತರು ಈಗ ಆಗ್ರಹಿಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ 3 ದಿನಗಳಿಂದ ಸುರಿದ ಮಳೆರಾಯನ ಆರ್ಭಟಕ್ಕೆ ಭತ್ತ ಸಜ್ಜೆ ಬೆಳೆ ಹಾನಿಯಾಗಿದೆ. ಯಾದಗಿರಿ ಜಿಲ್ಲೆಯ
ವನದುರ್ಗ, ಚೆನ್ನೂರು, ಹುಣಸಗಿ, ಶಹಾಪುರ ಸೇರಿದಂತೆ ಹಲವೆಡೆ ಆಲಿಕಲ್ಲು ಮಳೆಗೆ ಹಾನಿಯಾಗಿರುವಂತಹ ಭತ್ತದ ಬೆಳೆ ಹಾನಿಯಾಗ್ಬಿಟ್ಟಿದೆ. ಹೀಗಾಗಿ 1 ಎಕರೆಗೆ ಸುಮಾರು 40,000 ಖರ್ಚು ಮಾಡಿ ಬೆಳೆದಿದ್ದಂತ ತೆನೆ ಕಟ್ಟಿದ ಭತ್ತ ಹಾಗೂ ಸಜ್ಜೆ ಬೆಳೆ ನಾಶ ಆಗ್ಬಿಟ್ಟಿದೆ. ಸಾಲ ಮಾಡಿ ಬೆಳೆದ ಬೆಳೆ ಈಗ ಹಾನಿಯಾಗಿದೆ ಅಂತ ರೈತರು ಕಂಗಾಲಾಗಿದ್ದಾರೆ. ಇದಕ್ಕೆ ಸೂಕ್ತ ಪರಿಹಾರವನ್ನ ನೀಡುವಂತೆ ರೈತ ಮುಖಂಡ ರಾಜಮಾದಪ್ಪ ನಾಯಕ ಈಗ ಆಗ್ರಹಿಸಿದ್ದಾರೆ. ಕರ್ನಾಟಕಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗಮಿಸಿದ್ದ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಅದ್ದೂರಿ ರಥಯಾತ್ರೆಯನ್ನ ಮಾಡಲಾಯಿತು. ಕರ್ನಾಟಕಕ್ಕೆ ಅಂಬೇಡ್ಕರ್ ಕಾಲಿಟ್ಟು 100 ವರ್ಷಗಳ ಸಂಭ್ರಮ ಕಾರ್ಯಾಚರಣೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಭಾಷಣವನ್ನ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಬೆಳಗಾವಿಯಲ್ಲಿ ಗಾಂಧೀಜಿ ಬಂದಿದ್ದಕ್ಕೆ ಶತಮಾನ ಸಂಭ್ರಮ ಆಚರಣೆಯನ್ನ ಮಾಡಿದ್ರು. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನೆನೆಯುವ ಕೆಲಸ ಮಾಡಿಲ್ಲ ಅನ್ನೋದಾಗಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಅಂಬೇಡ್ಕರ್ ಅವರು ಅಥಣಿಗೆ ಭೇಟಿ ನೀಡಿ 100 ವರ್ಷ ಕಳೆದ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ವತಿಯಿಂದ ನಡೆಯುತ್ತಿರುವ ಭೀಮ ಹೆಜ್ಜೆ ಯಾತ್ರೆ ಇಂದು ದಾವಣಗೆರೆಯ ನಗರವನ್ನು ತಲುಪಿತು. ನಗರದ ಸರ್ಕ್ಯೂಟ್ ಹೌಸ್ನಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಬೈಕ್ ರ್ಯಾಲಿ ಮೂಲಕವಾಗಿ ಈ ರಥಯಾತ್ರೆಯನ್ನ ಸ್ವಾಗತಿಸಿದರು. ನಂತರ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾಲಿನ ಅಭಿಷೇಕವನ್ನ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಿದರು. ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಬಿಜೆಪಿಯ ಮುಖಂಡರು ಸೇರಿದಂತೆ ಬಿಜೆಪಿ ಹಿಂದುಳಿದ ಸಮುದಾಯಗಳ ನಾಯಕರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಹನುಮಾನ್ ಜಯಂತಿ ಆಚರಣೆಯ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಅದ್ದೂರಿಯಾಗಿ ಶೋಭಾಯಾತ್ರೆಯನ್ನು ನಡೆಸಲಾಯಿತು. ಹನುಮ ಜಯಂತಿಯ ಈ ಶೋಭಾಯಾತ್ರೆಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಡಿಸಿ ಸುಶೀಲಾ ಚಾಲನೆಯನ್ನ ನೀಡಿದ್ರು. ಚಿತ್ತಾಪುರ ರಸ್ತೆಯಲ್ಲಿರುವಂತಹ ಆಂಜನೇಯ ದೇವಸ್ಥಾನದಿಂದ ಆರಂಭವಾಗಿರುವಂತಹ ಶೋಭಾಯಾತ್ರೆ ಪ್ರಮುಖ ನಗರಗಳಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಸುಭಾಷ್ ವೃತ್ತ ಸೇರಿ ಹಲವು ಬೀದಿಗಳಲ್ಲಿ ನಡೆದ ಮೆರವಣಿಗೆಯಲ್ಲಿ ನೂರಾರು ಹನುಮ ಭಕ್ತರು, ಹಿಂದೂ ಸಂಘಟನೆಯ ಮುಖಂಡರು ಭಾಗಿಯಾಗಿ ಸಂಭ್ರಮಿಸಿದರು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಹುಳಿಯೂರು ದುರ್ಗದಲ್ಲಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಗರ್ಭಿಣಿಯಾಗಲು ಕಾರಣವಾಗಿದ್ದ ಆರೋಪಿ ಶಶಿಕುಮಾರ್ ಎಂಬಾತನಿಗೆ 20 ವರ್ಷ ಜೈಲು ಶಿಕ್ಷೆ, 2.5 ಲಕ್ಷ ದಂಡವನ್ನು ವಿಧಿಸಲಾಗಿದೆ. ಬಾಲಕಿ ವಾಸವಿದ್ದ ಪಕ್ಕದ ಮನೆಯ ನಿವಾಸಿಯಾದಂಥ ಶಶಿಕುಮಾರ್ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದ. ನಂತರ ಬಾಲ್ಯ ವಿವಾಹ ಸಹ ಮಾಡಿಕೊಂಡು ಬಾಲಕಿಯನ್ನ ಗರ್ಭಿಣಿ ಮಾಡಿದ್ದ ಅನ್ನುವಂಥ ಆರೋಪವನ್ನ ಮಾಡಲಾಗಿತ್ತು. ಇನ್ನು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಆರೋಪಿಗೆ ಶಿಕ್ಷೆಯನ್ನ ವಿಧಿಸಿದ್ದಾರೆ. ನೊಂದ ಬಾಲಕಿಗೆ ದಂಡದ ಹಣ 2.5 ಲಕ್ಷ, ಇನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ 4 ಲಕ್ಷ ಪರಿಹಾರವನ್ನ ಆದೇಶಿಸಲಾಗಿದೆ. ಪೊಲೀಸರಿಗೆ ದೂರು ಕೊಟ್ಟಿದ್ದಕ್ಕೆ 2 ಗುಂಪುಗಳ ಮಧ್ಯೆ ಗಲಾಟೆ ನಡೆದಿರುವಂತಹ ಘಟನೆ ರಾಯಚೂರಿನ ದೇವಸಗುರು ಗ್ರಾಮದ ಲೇಬರ್ ಕಾಲೋನಿಯಲ್ಲಿ ನಡೆದಿದೆ. ಸಂದೀಪ್ ಅನ್ನೋರ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ದೂರು ನೀಡಿದ್ದ ಸೋಗಪ್ಪ ಕುಟುಂಬಸ್ಥರ ಮನೆಗಳಿಗೆ ಬಂದು ಗಲಾಟೆ ನಡೆಸಿದ್ದಾರೆ. 2 ಗುಂಪುಗಳ ಮಧ್ಯೆ ಕಟ್ಟಿಗೆ, ದೊಣ್ಣೆ, ಕಲ್ಲುಗಳಿಂದ ಹೊಡೆದಾಟ ನಡೆದಿದೆ. ಈ ಘಟನೆಯ ಹಿನ್ನೆಲೆ ಸೋಗಪ್ಪ ಹಾಗೂ ಸಣ್ಣ ನರಸಿಂಹಲು ಕಡೆಯಿಂದ ಒಬ್ಬರ ಮೇಲೊಬ್ಬರು ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಕೌಂಟರ್ ಕೇಸನ್ನ ದಾಖಲಿಸಿದ್ದಾರೆ. ಗಲಾಟೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ಭಾರಿ ವೈರಲ್ ಆಗ್ತಿದೆ. ದಾವಣಗೆರೆಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಕರುವೊಂದು ಬಲಿಯಾಗ್ಬಿಟ್ಟಿದೆ. ಜಗಳೂರು ಪಟ್ಟಣದ ಮುಸ್ಲಿಂ ಕಾಲೋನಿಯ 8ನೇ ವಾರ್ಡ್ನಲ್ಲೇ ಈ ಘಟನೆ ನಡೆದಿದ್ದು, ರಸ್ತೆಯಲ್ಲಿ ಹೋಗುತ್ತಿದ್ದ ಕರುವಿನ ಮೇಲೆ ಏಕಾಏಕಿಯಾಗಿ ಎಗರಿ ಈ ನಾಯಿಗಳು ದಾಳಿ ಮಾಡಿವೆ. ಬೀದಿ ನಾಯಿಗಳ ಕಾಟಕ್ಕೆ ಸಾರ್ವಜನಿಕರು ಹೊರಗಡೆ ಬರದಂತಹ ಸ್ಥಿತಿ ನಿರ್ಮಾಣ ಆಗಿದ್ದು, ಮಕ್ಕಳು, ವೃದ್ಧರು ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಈ ಬಗ್ಗೆ ದೂರು ನೀಡಿದ್ರೂ ಕೂಡ ಕ್ಯಾರೆ ಎನ್ನದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಬೀದರ್ನ ಶಾಪಿಂಗ್ ಮಾಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜಿಕೆ ಟವರ್ನ ವೆಂಕಟೇಶ್ವರ ಶಾಪಿಂಗ್ ಮಾಲ್ನಲ್ಲಿ ಇಂಥದ್ದೊಂದು ಅಗ್ನಿ ಅವಘಡ ಸಂಭವಿಸಿ ಭಾರೀ ಅನಾಹುತ ತಪ್ಪಿದೆ. ಸಣ್ಣ ಪ್ರಮಾಣದ ಹೊಗೆ ವಾತಾವರಣದಲ್ಲಿ ಆತಂಕ ಸೃಷ್ಟಿಸಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸವನ್ನ ಪಟ್ಟಿದ್ದಾರೆ. ಬೀದರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಮೆಡಿಕಲ್ ಸ್ಟೋರ್ ಹೊತ್ತಿ ಉರಿದಿದೆ. ಹುಲಸೂರು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವಂತಹ ಜೆಕಿವಿಕೆ ಮೆಡಿಕಲ್ ಸ್ಟೋರ್ ಹೊತ್ತಿ ಉರಿದಿದೆ.
ಚಂದ್ರಕಾಂತ್ ನಂಜೇವಾಡೆ ಎನ್ನುವವರ ಈ ಜೆಬಿಕೆ ಮೆಡಿಕಲ್ ಸ್ಟೋರ್ನಲ್ಲಿ ನಿನ್ನೆ ತಡರಾತ್ರಿ ಅಗ್ನಿ ಅವಘಡ ಸಂಭವಿಸಿತು. ಇನ್ನು 5 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಮೆಡಿಸಿನ್ಗಳು ಹಾಗೂ ಅಲ್ಲಿದ್ದಂತಹ ವಸ್ತುಗಳು ಸುಟ್ಟು ಭಸ್ಮ ಆಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬರುವಷ್ಟರಲ್ಲಿ ಲಕ್ಷಾಂತರ ರೂಪಾಯಿ ಮೆಡಿಸಿನ್ ಹಾಗೂ ಫ್ರಿಡ್ಜ್ ಸುಟ್ಟು ಕರಕಲಾಗಿಬಿಟ್ಟಿದೆ. ಅಂಗಡಿ ಮುಂಭಾಗ ನಿಲ್ಲಿಸಿದ್ದ ಎಲೆಕ್ಟ್ರಾನಿಕ್ ಬೈಕ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದು ಬಿಟ್ಟಿದೆ. ದೊಡ್ಡಬಳ್ಳಾಪುರ ನಗರದ ವಾಸವಿ ಕಲ್ಯಾಣ ಮಂಟಪದ ಸಮೀಪ ಈ ಘಟನೆ ನಡೆದಿದೆ. ಕಳೆದ 4 ವರ್ಷಗಳ ಹಿಂದೆ ಚಂದ್ರಶೇಖರ್ ಅನ್ನುವವರು ಈ ಖರೀದಿಸಿದಂತ ಜಪಾನ್ ಮೂಲದ ಎಲೆಕ್ಟ್ರಾನಿಕ್ ಬೈಕ್ ಈಗ ಬೆಂಕಿಗೆ ಆಹುತಿಯಾಗಿದೆ. ಮುಖ್ಯ ರಸ್ತೆಯಲ್ಲಿ ದಟ್ಟವಾಗಿ ಹೊಗೆ ಬಂದಿರೋ ಕಾರಣ ಸ್ಥಳೀಯರು ಕೆಲ ಕಾಲ ಆತಂಕಕ್ಕೆ ಒಳಗಾಗಿದ್ರು. ದೊಡ್ಡಬಳ್ಳಾಪುರ ನಗರದ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈಗ ಘಟನೆ ನಡೆದಿದೆ. ಮೈಸೂರಿನಲ್ಲಿ ಬೋರ್ವೆಲ್ ಪೈಪ್ ಅಳವಡಿಸುವ ವಿಚಾರದಲ್ಲಿ ಮಹಿಳೆಗೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ. ಹುಣಸೂರು ತಾಲೂಕಿನ ತೊಂಡಾಳು ಗ್ರಾಮದಲ್ಲಿ ರಾಘವೇಂದ್ರ ಎನ್ನುವವರು ಬೋರ್ವೆಲ್ ಅನ್ನ ಹಾಕಿಸಿದ್ದು ಪೈಪ್ಗಳ ಅಳವಡಿಸಿ ಮತ್ತದರ ಕಾಮಗಾರಿಯ ವೇಳೆ ಗಲಾಟೆ ಮಾಡಲಾಗಿದೆ. ಗಲಾಟೆ ವೇಳೆ ಸೋದರನ ನೆರವಿಗೆ ಬಂದ ಮಹದೇವಮ್ಮನಿಗೆ ಚೇತನ್ ಎನ್ನುವಂತ ವ್ಯಕ್ತಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಇನ್ನು ಹಲ್ಲೆ ಮಾಡಿ 4 ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದ್ದು ಗಾಯಾಳು ಮಹದೇವಮ್ಮನನ್ನ ಹುಣಸೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣದಲ್ಲಿ ಯುವತಿ ಕೈ ಹಿಡಿಯಲು ಹೋದಂತ ಯುವಕನನ್ನ ಹೆಗಾಮುಗ ಥಳಿಸಿದ್ದಾರೆ. ಘಟನೆಯಲ್ಲಿ ಸ್ಥಳೀಯರು ಈಗ ಹೋಗ್ತಾ ಇದ್ದಂತ ಹೊತ್ತಿನಲ್ಲಿ ಪ್ರಯಾಣಿಕರ ಮೊಬೈಲ್ನಲ್ಲಿ ಈ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ. ಸದ್ಯ ಈ ಘಟನೆ ಕುರಿತು ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಆದರೆ ಬಸ್ ನಿಲ್ದಾಣದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹಲ್ಲೆಯ ವಿಡಿಯೋ ಸಖತ್ತು ವೈರಲ್ ಆಗ್ತಿದೆ. ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಯತ್ನಿಸಿದ 2 ಕಳ್ಳರನ್ನ ಗ್ರಾಮಸ್ಥರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಯಂತ್ರಗಳ ಜೊತೆ ಬೈಕ್ನಲ್ಲಿ ಬಂದು ದೇಗುಲದ ಚಿನ್ನಾಭರಣ ಕಳ್ಳತನ ಮಾಡಲು ಯತ್ನಿಸಿದ್ರು. ಕಳ್ಳರು ಆಂಧ್ರ ಮೂಲದವರು ಅಂತ ಈಗ ತಿಳಿದು ಬರ್ತಾ ಇದೆ. ಸದ್ಯ 2 ಕಳ್ಳರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಚಳ್ಳಕೆರೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರಿನ ಮಧುಗಿರಿ ಪೊಲೀಸ್ ಠಾಣೆಯ ಸಮೀಪವೇ ಮನೆಗೆ ನುಗ್ಗಿ ಲಕ್ಷ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಗಫೂರ್ ಸಾಬ್ ಮತ್ತು ಕರೀಂ ಸಾಬ್ ಎನ್ನುವರ ಮನೆಗಳಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಹಣ ಒಡವೆಯನ್ನ ದೋಚಿ ಕದೀಮರು ಎಸ್ಕೇಪ್ ಆಗಿದ್ದಾರೆ. ಗಫೂರ್ ಸಾಬ್ ಮನೆಯಲ್ಲಿದ್ದ 30,000 ರೂಪಾಯಿ ನಗದು, 7 ಗ್ರಾಂ ಚಿನ್ನದ ಉಂಗುರ ಕಳುವಾಗಿದ್ದು, ಇನ್ನು ಕರೀಂ ಸಾಬ್ ಮನೆಯಲ್ಲಿ 52,000 ನಗದು, 3 ಲಕ್ಷ ಮೌಲ್ಯದ ಆಭರಣಗಳನ್ನ ಕದ್ದು ಪರಾರಿಯಾಗ್ಬಿಟ್ಟಿದ್ದಾರೆ. 2 ಮನೆಯಲ್ಲೂ ಕೂಡ ಒಟ್ಟು 5 ಲಕ್ಷ ಮೌಲ್ಯದ ನಗದು ಹಾಗೂ ಒಡವೆಯನ್ನ ಕದೀಮರು ದೋಚಿದ್ದಾರೆ. ಇನ್ನು ಘಟನೆಯ ಸಂಬಂಧ ಸ್ಥಳಕ್ಕೆ ಮಧುಗಿರಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಇಂಡಿಯನ್ ಪೆಟ್ರೋಲ್ ಬಂಕ್ನಲ್ಲಿ ಯುವಕನೋರ್ವ ನೇಣಿಗೆ ಶರಣಾಗಿದ್ದಾನೆ. ಬಾಪೂಜಿ ನಗರದ ನಿವಾಸಿ 21 ವರ್ಷದ ಯಶವಂತ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವ ಯುವಕನಾಗಿದ್ದಾನೆ. ಇನ್ನು ಯಶವಂತ್ ಸಾವಿಗೆ ಪೋಷಕರು ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಂಬಂಧ ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಾಗಿದೆ. ಯಶವಂತ್ ಸಾವಿನ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಹೆಂಡತಿಯನ್ನು ಮನೆಗೆ ಬಾ ಎಂದು ಕರೆದಿದ್ದಕ್ಕೆ ಬಾಮೈದನೆ ಚಾಕು ಎರೆದಿದ್ದಾನೆ. ಕಲಬುರಗಿ ಜಿಲ್ಲೆಯ ನಗರದಲ್ಲಿ ಇಂಥದ್ದೊಂದು ಘಟನೆಯಾಗಿದೆ. ಕೊಲೆಯಾದ ವ್ಯಕ್ತಿಯನ್ನ ಆನಂದ್ ಅಂತ ಗುರುತಿಸಲಾಗಿದೆ. ಗಂಡ ಹೆಂಡತಿಯ ಮಧ್ಯೆ ಜಗಳವಾಗಿ ಪತ್ನಿ ತವರು ಮನೆ ಸೇರಿದ್ಲು. ಆನಂದ್ ತನ್ನ ಅಣ್ಣನ ಮದುವೆಯ ಹಿನ್ನೆಲೆಯಲ್ಲಿ ಮನೆಗೆ ಬರುವಂತೆ ಸ್ನೇಹಾಳನ್ನ ಕರೆದಿದ್ದ. ಇದೇ ವಿಚಾರಕ್ಕೆ ಸ್ನೇಹಾಳ ಸಹೋದರ ಟೋನಿ ಮತ್ತು ಆತನ ಸ್ನೇಹಿತರು ಸೇರಿ ಆನಂದ್ಗೆ ಚಾಕುವಿನಿಂದ ಇರಿದು ಚಿಕಿತ್ಸೆ ಫಲಿಸದೆ ಆತ ಸಾವಿಗೀಡಾಗಿದ್ದಾನೆ.
ಈ ಸಂಬಂಧ ಈಗ ಪ್ರಕರಣ ದಾಖಲಾಗಿದೆ. ನಿಂತಿದ್ದ ಟ್ಯಾಂಕರ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಂತ ಪರಿಣಾಮ 20ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿರುವಂತಹ ಪ್ರಕರಣ ಮಾಗಡಿ ತಾಲೂಕಿನ ಸೋಲೂರು ಸಮೀಪ ಈ ಅಪಘಾತ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಭೀಕರ ಅವಘಡ ನಡೆದಿದ್ದು, ಕೆಎಸ್ಆರ್ಟಿಸಿ ಬಸ್ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಸೋಲೂರು ಬಳಿ ಟೈರ್ ಪಂಚರ್ ಆಗಿ ರಸ್ತೆಯ ಬದಿಯಲ್ಲಿ ನಿಂತಿತ್ತು. ಆದರೆ ಈ ಒಂದು ಹೊತ್ತಿನಲ್ಲಿ ಡಿಕ್ಕಿ ಆಗಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ ಬಸ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಬಸ್ನ ಮುಂಭಾಗ ಸಿಲುಕಿದ್ದಂತ ಡ್ರೈವರ್ ಅನ್ನ ಸ್ಥಳೀಯರು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಆತನನ್ನ ದಾಖಲಿಸಿದ್ದಾರೆ.